ಹೆಲೋ ಫ್ರೆಂಡ್ಸ್, ಹಾಯ್. ಬನ್ನಿ, ಇವತ್ತು ನಾನು ನಿಮಗೆ ಬೆಲ್ಲ ಹಾಕಿಬಿಟ್ಟು ಶೀರ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಸಿಯಾದ ವಿಧಾನದಲ್ಲಿ. ಸೊ ಇಲ್ಲಿದೆ ರವೆ, ಇಲ್ಲಿ ಬಂದು ಬೆಲ್ಲ, ಇದು ಬಂದು ತುಪ್ಪ, ಮತ್ತು ಇದು ಬಂದು ಏನಿದು ಕಿಶ್ಮಿಶ್, ನಿಮಗೆ ಬೇಕಾಗಿದ್ರೆ ಡ್ರೈ ದ್ರಾಕ್ಷಿ ಇದೆ ಇದು, ಮತ್ತು ಇದು ಬಂದು ಏಲಕ್ಕಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಮೊದಲು ನೀವು ಈ ಪಾತ್ರೆಯಲ್ಲಿ ರವೆನ ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1-2 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆರಾಮಾಗಿ ಹಿಂಗೆ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಾಗ್ತದೆ. ಹುರ್ಕೊಳ್ಬೇಕು ಆರಾಮಾಗಿ. ಸೊ ಇದು ಹುರ್ಕೊಳ್ಳೋವರೆಗೂ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಅದೇನಂತಂದರೆ, ನಾನು ಮನೇಲಿ ಕುತ್ಕೊಂಡು ಡಿಜಿಟಲ್ ಸ್ಕಿಲ್ಸನ್ನು ಕಲ್ತ್ಕೊಂಡು ಅದರಿಂದ ಅರ್ನ್ ಮಾಡ್ತೀನಿ. ಅದು ಹೇಗಂತಂದರೆ ಕಾಪಿ ರೈಟಿಂಗ್ ಮತ್ತು ಕಂಟೆಂಟ್ ರೈಟಿಂಗ್ ಇದನ್ನೆಲ್ಲ ನೀವು ಮನೇಲಿ ಕುತ್ಕೊಂಡು ಆರಾಮಾಗಿ ಮಾಡಿ ನೀವು ಮಂತ್ಲಿ ಬಂದುಬಿಟ್ಟು ಆರಾಮಾಗಿ 20,000 to 30,000 ನೀವು ಅರ್ನ್ ಮಾಡ್ಬೋದು. ಅದು ಹೇಗಂತ ಇದ್ರ ಬಗ್ಗೆ ನಾನೆಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಮತ್ತು ಇದರಲ್ಲಿ ಯಾವುದೇ ಫೇಕ್ ಅಥವಾ ಫ್ರಾಡ್ ಯಾವುದೂ ಇಲ್ಲ. ಇದು ಬಂದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮು. ಸೊ ಮೋದಿಜಿ ಅವರು ಮಾಡಿರುವಂಥದ್ದು ವರ್ಕ್ ಫ್ರಮ್ ಹೋಮು ಯಾರು ಬೇಕಾದ್ರೂ ಮಾಡ್ಬೋದು. ಸ್ಟೂಡೆಂಟ್ಸು, ಹೌಸ್ ವೈಫ್ಸು, ಮತ್ತು ಒಂದು ಯಾರು ಹೌಸ್ ವೈಫ್, ಸ್ಟೂಡೆಂಟ್ಸ್, ವರ್ಕ್ ಪ್ರೊಫೆಷನಲ್ಸ್ ಯಾರು ಬೇಕಾದ್ರೂ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿರುತ್ತೆ ನಿಮಗೆ, ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಇದಕ್ಕೆ ಬೇಕಾಗಿದ್ದರೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕಾದ್ರೂ ಫ್ರೈ ಮಾಡ್ಕೊಬೋದು. ನಾನು ತುಪ್ಪ ಹಾಕೊಳ್ಳೋದಿಲ್ಲ, ಬರೀ ಪ್ಲೇನಾಗೆ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸೈಡಿಗೆ ತೆಗೆದುಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದಕ್ಕೂ ಏನಿದು ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಏನು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ನಾನು ಬರೀ ಒಣ ದ್ರಾಕ್ಷಿಯನ್ನು ಮಾತ್ರ ಆ್ಯಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ನಾನು ಇವಾಗ 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇಷ್ಟು ರವೆಗೆ ನಿಮಗೆ ಎಷ್ಟು ಬೇಕು. ಸೊ ಇದಕ್ಕೆ ಬಂದು ನೀವು ಇವಾಗ ಇದು ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು. ಇವಾಗ ಇದು ಒಂದು ಕುದಿ ಬರೋವರೆಗೂ ಇದ್ರ ಮೇಲೆ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಮಾಡಿ. ಸೊ ಇದರಲ್ಲಿ ನೀವು ಇವಾಗ ರವೆ ಆ್ಯಡ್ ಮಾಡಬೇಕು. ಚೆನ್ನಾಗಿ ಅದಕ್ಕೆ ಬರೋವರೆಗೂ ಬಿಟ್ಟಿದ್ದಕ್ಕೆ